ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಂತ್ವಾನವನ್ನು ಆಹ್ವಾನ ನೀಡ್ತಾ ಇದ್ದೀನಿ ನಿಮಗೆ. ಐ ಆಮ್ ಚಾಲೆಂಜಿಂಗ್ ಬಿಫೋರ್ ಯು. ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೊಡಿಸ್ತೀವಿ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಾವು ಕೊಡಿಸ್ತೀವಿ. ಇಲ್ಲ ಅಂದರೆ ಏನು ಮಾಡಬೇಕು ನೀವು ರಾಜೀನಾಮೆ ಕೊಡ್ತೀರಾ? ಕುಮಾರಸ್ವಾಮಿ ಅವರೇ, ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನ ನಡೆಸುವಂಥದ್ದನ್ನ ನಿಲ್ಲಿಸ್ಬೇಕು. ಪ್ರತಿ ಬಾರಿ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಸುಳ್ಳು ಆಪಾದನೆಗಳು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ BJPಯವರು JDSನವರು ಈ ಲೆವೆಲ್ಗೆ ರಾಜ್ಯವನ್ನು ತಗೊಂಬಂದಿದ್ದೀರಿ. ಮುಖ್ಯಮಂತ್ರಿಗಳನ್ನು ಈ ಲೆವೆಲ್ಗೆ ತಗೊಂಡೋಗಿದ್ದೀರಿ. ಒಂದೊಂದೇ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುವಂಥ ಕೆಲಸವನ್ನು ನೀವೇನು ಮಾಡ್ತಾ ಇದ್ದೀರಿ? ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ದಯಮಾಡಿ ಇದನ್ನು ಆಹ್ವಾನವನ್ನು ನೀವು ಸ್ವೀಕರಿಸಬೇಕು. ವಿ ಹ್ಯಾವ್ ಟು ಟೇಕ್ ದಿಸ್ ಟು ದ ಲಾಜಿಕ್ ಆ್ಯಂಡ್ ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಫೈಲ್ ಎ ಕಂಪ್ಲೈಂಟ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್, ಬಿಫೋರ್ ಲೋಕಾಯುಕ್ತ, ಬಿಫೋರ್ ದಿ ಕೋರ್ಟ್. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿನ ಈ ರೀತಿ ಈ ಮಟ್ಟಕ್ಕೆ ತೇಜೋವಧೆ ಮಾಡುವಂಥದ್ದು ಸಹಿಸಲ್ಲ. ನೀವು ಮುಖ್ಯಮಂತ್ರಿಗಳಾಗಿದ್ದರೆ 2 ಬಾರಿ, ನೀವು ಕೇಂದ್ರ ಮಂತ್ರಿಗಳಾಗಿದ್ದೀರಿ. ಯಾವನೋ ಏನೋ ಮಾಹಿತಿ ಕೊಟ್ಟ ತಕ್ಷಣ, ದಾಖಲೆಗಳು ಕೊಟ್ಟ ತಕ್ಷಣ ನೀವು ಬಂದು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದಯಮಾಡಿ ಒಕ್ಕಲಿಗರ ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾ ಇರುವಂಥ MLA ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ. ಅದಕ್ಕೂ ನನಗೂ ಏನು ಸಂಬಂಧ? ಅದಕ್ಕೆ ಯಾಕೆ ನಾನು ಕೇಳ್ತೀರಾ ಅಂತೀರಾ? ಒಕ್ಕಲಿಗರ ಚಾಂಪಿಯನ್ ಅಲ್ವೇ ನೀವು ಅಶೋಕ್ ಅವರೇ? ನೀವು ಒಕ್ಕಲಿಗ ಸಮುದಾಯದವ್ರದ ಚಾಂಪಿಯನ್ಸ್ ಅಲ್ವೇ? ಒಕ್ಕಲಿಗ ಸಮುದಾಯ ಎಲ್ಲ ನಿಮ್ಮನ್ನು ಬೆಂಬಲಿಸಿದಾರಲ್ವಾ? ಅದ್ರ ಬಗ್ಗೆ ಒಬ್ಬರು ಏನು ಮಾತಾಡ್ತಾನೆ ಇಲ್ವಲ್ಲ, ಏನು ಮಾತಾಡಲೇ ಇಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಇದ್ದಕ್ಕಿದ್ದಂಗೆ ಸುಮ್ಮನೆ ಡೈಲಿ ಒಂದೊಂದು ದಾಖಲೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ನೀವು. ಈ ಜಾಗವನ್ನು ಮಾರಿ 25 ವರ್ಷ ಆಯಿತು. 1999ನೇ ಇಸ್ವಿಯಲ್ಲಿ ಮಾರಿದಂಥ ಜಾಗ. ಯಾವ ದಾಖಲೆ ಇದೆ? ಎಲ್ಲ ಒಂದಷ್ಟು ಜನ ಅವರೇ ಊಹೆ ಮಾಡ್ಕೊತಾರೆ. ಇನ್ನೂ ಪಕ್ಕದಲ್ಲೇ ಯಾವುದೋ ಒಂದು ಲ್ಯಾಂಡ್ ಇತ್ತು, ಆ ಲ್ಯಾಂಡು ದಲಿತಕ್ಕೆ ಸೇರಿದ್ದು, ಅದನ್ನು ಓಡಿಸೋಕ್ಕೋಸ್ಕರ ಸಿದ್ದರಾಮಯ್ಯವರು ಮಾಡೋದು ಅಂತ ಇನ್ನೊಂದಷ್ಟು ಜನ ಏನೋ ಮಾತಾಡ್ಕೊಳ್ಳೋದು. ಇನ್ನೊಂದಷ್ಟು ಜನ ಇಲ್ಲೇ ಇದೇ ಜಾಗ ಮೂಡೋದ್ರ ಅಲಾಟ್ ಮಾಡಿದ್ರು, ಅವನು ಓಡಿಸ್ಬಿಟ್ಟು ಈ ಕಡೆ ತಗೊಂಬಂದು. ಎಲ್ಲಿ ಯಾವುದೊಂದು ದಾಖಲೆ ಹೇಳಿ, ತೋರಿಸಿ, ದಾಖಲೆಗಳನ್ನು ತೋರಿಸಿ. 1984ರಲ್ಲಿ ನೋಟಿಫೈ ಆಗಿರುವಂಥದ್ದು ಅಲ್ವಾ ಸರ್? 84ರಲ್ಲಿ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ. ಇವ್ರು ತಗೊಂಡಿದ್ದು 1997ನೇ ಇಸ್ವಿನಲ್ಲಿ. 97ನೇ ಇಸ್ವಿನ ಅಂದರೆ ಅದಕ್ಕೊಂದು ಕತೆ ಕಟ್ಟುವಂಥ ಕೆಲಸ ಆಗಬಾರ್ದು. 84ರಿಂದನೇ ಸಿದ್ದರಾಮಯ್ಯನವರು ಇದೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು 97ರವರೆಗೂ ವೆಯ್ಟ್ ಮಾಡಿ ಅದನ್ನು ಕೈ ಬಿಡಿಸಿ ಅದನ್ನು ಅಕ್ವೈರ್ ಮಾಡಿಕೊಂಡ್ರು ಅನ್ನುವಂಥದ್ದು ಕತೆ ಕಟ್ಟುವಂಥ ಕೆಲಸಗಳು ಆಗಬಾರ್ದು ಅಷ್ಟೇ. 120 feet by 80 ಒಂದೇ ನಿವೇಶನ. 1T ಅದು 4 ನಿವೇಶನ. ಒಂದು ನಿಮಿಷ ಇವ್ರಿಗೆ ಅದು ಆರೋಪ ಗೊತ್ತಿಲ್ಲ ನನಗೆ. ನಮಗೆ ಇರುವಂಥ ಅಲ್ಲ, ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ಉತ್ತರನ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಲಾಟ್ ಆಗಿರುವಂಥದ್ದು, ಅವರಿಗೆ ಕ್ರಯ ಆಗಿರುವಂಥದ್ದು 120 feet by 80 feet ಸೈಟ್, 10 ಕುಂಟೆ ಜಾಗ. ಮೂಡಾದವರು ಅಕ್ವಿಷನ್ ಆಗದೆ ಇರುವಂಥ ಜಾಗದಲ್ಲಿ ಬಂದು ನಂಬರ್ ಹಾಕ್ಬಿಟ್ಟು 4 ಸೈಟು 5 ಸೈಟು ಹೆಂಗೆ ಮಾಡ್ಕೊಂಡ್ರು? ಅವರ ಲೆಡ್ಜರಲ್ಲಿ ಮಾಡ್ಕೊಂಡಿರ್ಬೇಕಷ್ಟೆ.